ಅಭಿಮಾನಿಗಳಿಗೆ ಕೊಡ್ಬೇಕು ಅಂತ ಅನ್ನಿಸ್ತು ನಿಮ್ಗೆ ಆಕ್ಚುಲಿ ಅಂತ? ಇಲ್ಲ, ನಾವ್ ಇನ್ನೇನ್ ಮಾಡಕ್ಕಾಗತ್ತೆ, ಯಾಕಂದ್ರೆ ಋಣ ಅನ್ನೋದು ಅಷ್ಟು ಈಸಿಯಾಗಿ ತೀರ್ಸಕ್ಕಾಗಲ್ಲ ಯಾರು. ಯಾಕಂದ್ರೆ ಹೇಳ್ಬೋದು, ಇದು ಮಾಡ್ಬಿಟ್ಟೆ ಒಂದ್ 10 ರೂಪಾಯಿ ಕೊಟ್ಬಿಟ್ಟೆ ಇಲ್ಲ 1000 ರೂಪಾಯಿ ಕೊಟ್ಬಿಟ್ಟೆ ಯಾರೋ ಬಂದು, ಅದು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಟ್ಟು ಸರಿ ಮಾಡ್ಬೋದು, ಅದೇನ್ ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಡದೇನೆ ಏನ್ ಮಾಡ್ಬೋದು. ಯಾಕಂದ್ರೆ ಎಲ್ಲಾರು ಏನ್ ಅನ್ಕೋಬೇಕು, ದುಡ್ಡು ಅನ್ನೋದು ಎಲ್ಲಾರ್ಗು ಮನ್ಸ್ ಕೆಡಿಸುತ್ತೆ. ನೋಡಿ, ಡ್ರಗ್ಸ್ ವಿಷಯ ಇರ್ಬೋದು, ಡ್ರಿಂಕ್ಸ್ ವಿಷಯ, ಎನಿಥಿಂಗ್ ದುಡ್ಡು ಕೊಟ್ಟ ತಕ್ಷಣ ಹೋಗ್ಬಿಡ. ಇವಾಗ ಈ ನೀವು ಮೆಡಿಕಲ್ ಚೆಕಪ್ ಬೇಕಂಬ ಇಮಿಡಿಯೇಟ್ ಬಂದಾಗ ಆಸ್ಪತ್ರೆಗೆ ಹೋದಾಗ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಹೆಲ್ಪ್ ಮಾಡೋದು ಏನೋ ಒಂದು ಕೈಲಿ ಯಾವ್ದಾಷ್ಟು ಕೊಟ್ಬಿಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಏನಾದ್ರೂ ಒಂದು ಮಾಡ್ಬೇಕಂತ ಒಂದು ಆಸೆ ಇತ್ತು, ಬೇರೆ ತರ ಮಾಡ್ಬೇಕಂತಿತ್ತು. ಸದ್ಯಕ್ಕೆ ಅವಾಗ ನಾವು VS ಅವ್ರದ್ದು ಆ್ಯಡ್ ಮಾಡ್ಬೇಕಾದ್ರೆ ಅವರೇ ಬಂದು ಈ ರೀತಿ ಒಂದು ಬ್ಯೂಟಿಫುಲ್ ಒಂದು ಐಡಿಯಾ ಕೊಟ್ಟರು. ಐ ಥಿಂಕ್ ಐ ಕಾಂಟ್ ಫರ್ಗೆಟ್ ದಟ್. ಬ್ರಿಲಿಯಂಟ್ ಐಡಿಯಾ ಅದು. ಸೊ ಆಗಿರೋದು. ಆಮೇಲೆ ಗೀತಾ ಅವರು ಸೇರಿ ಎಲ್ಲರೂ ಒಂದು ಪ್ಲಾನ್ ಮಾಡಿ ಈ ಆಡ್ ನ ನೀವು ಫ್ರೀ ಆಗಿ ಮಾಡ್ಕೊಟ್ಟಿದ್ದೀರಾ ಇದಕ್ಕೋಸ್ಕರ ಅಂತ ಕೇಳ್ಪಟ್ಟಿದ್ದೀನಿ. ಜೊತೆಗೆ ಈ ಆಡ್ ನೋಡ್ತಿರ್ಬೇಕಿದ್ರೆ ನೀವೇ ಡಾಕ್ಟರ್ ಏನೋ ಅಂತ ಅನ್ನಿಸ್ಬಿಡುತ್ತೆ. ಸೊ ಅಕಸ್ಮಾತ್ ಯಾರಾದ್ರೂ ಈ ಆಡ್ ನೋಡ್ಬಿಟ್ಟು ಬೈ ಮಿಸ್ ಆಗಿ ನಿಮ್ಮ ಹತ್ರ ಬಂದ್ರೆ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ? ನಾನು ಸೈನ್ಸ್ ಓದಿದ್ದೀನಿ, ಸ್ವಲ್ಪ ಗೊತ್ತಮ್ಮ ಎಲ್ಲ ಗೊತ್ತು ಅಲ್ವಾ. ನಮಗೂ ಅನುಭವ ಆಗಿದೆ, ಹೆಡ್ ಟು ಟೋವರೆಗೂ ಎಲ್ಲಾ ತರ ಇದು ಬಂದಿದೆ ನಮಗೂ. ಅವಾಗೇನಾಗುತ್ತೆ, ಟ್ಯಾಬ್ಲೆಟ್ ಡಾಕ್ಟರ್ ಕೊಟ್ಟಿರೋದಲ್ಲ ಹೆಸರು ಜ್ಞಾಪಕ ಇದೆ. ಅವಾಗ ಹೇಳ್ಬಿಡ್ತೀನಿ, ಅದು ಲವ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ. ಶಿವಣ್ಣ, ಅಂದ್ರೆ ಯೂಶಲಿ ಇದು ಈ ತರದ ಆಡ್ಸ್ ಅಂತ ಬಂದಾಗ ಇವೆಲ್ಲವೂ ಕಮರ್ಷಿಯಲ್ ಅಂಡರಲ್ಲಿ ಬರ್ತವೆ. ಬಟ್ ಡಾಕ್ಟರ್ ಮೆನ್ಷನ್ ಮಾಡ್ದಂಗೆ ನಾನು ಈ ಆಡ್ ನ ಮಾಡ್ತೀನಿ, ನನ್ನ ಅಭಿಮಾನಿಗಳಿಗೆ ಏನ್ ಕೊಡ್ತೀರಾ ಅನ್ನೋದು, ಇದು ನಮ್ಗೆ ಒಂಥರ ಸಿನಿಮಾ ಸ್ಟೈಲಲ್ಲಿ ಫೀಲ್ ಆಯ್ತು. ಬಟ್ ರಿಯಲ್ ಆಗಿ ಅದನ್ನ ಕನೆಕ್ಟ್ ಆದ್ರಿ, ನನ್ನ ಅಭಿಮಾನಿಗಳಿಗೆ ಏನ್ ಕೊಡ್ತೀರಾ ಅಂತ. ಅದು ತುಂಬಾ ವ್ಯಾಲ್ಯೂಬಲ್ ಆದಂತ ಪಾಯಿಂಟ್. ನೀವು ಕನೆಕ್ಟ್ ಆಗಿದ್ದು ಅಭಿಮಾನಿಗಳ ಪಾಯಿಂಟ್ ಆಫ್ ವ್ಯೂ. ನೀವು ಕನೆಕ್ಟ್ ಆಗಿದ್ದು ನಾನು ಆಕ್ಟ್ ಮಾಡ್ತೀನಿ ಬಟ್ ನನ್ನ ಅಭಿಮಾನಿಗೆ ಏನ್ ಕೊಡ್ತೀರಾ ಅನ್ನೋದು, ದಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅದು ಗೊತ್ತಿಲ್ಲ, ಅದೇನೋ ಒಂದು ಮನ್ಸಿಗೆ ಹಂಗೆ ಅನಿಸ್ತು ನನಗೆ. ಸರಿ, ಓಕೆ, ಫೈನ್. ಯಾಕಂದ್ರೆ ಅನುಭವ ಅಷ್ಟೇ, ಜೀವನದ ಅನುಭವ ಇದೆಲ್ಲ ಕಳಿಸುತ್ತೆ ನಮಗೆ. ಗುಡ್. ಯಾಕಂದ್ರೆ ನಾನು ಯಾವಾಗಲೂ ಅಷ್ಟೇ ತುಂಬಾ ಓಪನ್ ಆಗಿ ಮಾತಾಡ್ತೀನಿ. ಆಮೇಲೆ ನಾನು ಯಾರನ್ನೂ ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿ ಅಂದ್ರೂ ಕೇಳಲ್ಲ, ಕನ್ನಡ ಅಭಿಮಾನಿ ಆಗಿ ಅಂತ ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಟ್ರೋಲ್ ಮಾಡ್ತಾರೆ, ಐ ಡೋಂಟ್ ಕೇರ್. ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವ್ರು ನಂಗೆ ಇಟ್ಟಿರೋದು. ಇಲ್ಲಿ ಕ್ಲೀನ್ ಇದೆ ಸಾಕು. ಕ್ಲೀನ್ ಇದೆ. ಶಿವಣ್ಣ, ಈಗ ಅವ್ರ ಕಡೆಯಿಂದ ಹಣ ಕೊಡೋದಕ್ಕೆ ರೆಡಿ ಇತ್ತು, ಅವ್ರು ಬಂದು ಕೊಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ತಗೊಂಡಿಲ್ಲ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ನಮ್ಗೆ ಸಿಕ್ತು. ಯಾಕೆ ಆ ತರದ ಒಂದು ನಿರ್ಧಾರ ಮಾಡಿದ್ರಿ? ಎಲ್ಲದಕ್ಕಿಂತ ಹೆಚ್ಚು ನಾವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಆಸ್ಪತ್ರೆ ಅಂತ ಫೀಲೇ ಆಗಲ್ಲ, ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ನನಗೆ. VHS ಹೋದಾಗ ಯಾವತ್ತೂ ಅಷ್ಟೇ ನಮ್ ನೋಡಿದಾಗ ಒಳ್ಳೆ ಮಕ್ಕಳ ತರ ನೋಡ್ಕೋತಾರೆ ಎಲ್ಲರೂ ಅಷ್ಟೇ. ಸ್ಟಾಫು ದ ವೇ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ನಮಗೆ ಅದೊಂದು ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ನಾವು ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ್ಮೇಲೆ ಬರ್ತದೆ. ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ, ವಿಶ್ವಾಸ, ಡಾಕ್ಟರ್ಗಳು ನೋಡ್ಕೊಳ್ಳೋಂಥ ರೀತಿ ಹೇಳಿದ್ನಲ್ಲ. ಯಾರು ಡಾಕ್ಟರ್ ಪರ್ಸನಲ್ ಫೋನ್ ಮಾಡ್ತಾರ, VKS ಅವರು ಫೋನ್ ಏನಾದ್ರೂ ವಿಡಿಯೋಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ನೆಸ್ ಆದ್ರೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ. ಅಂದ್ರೆ ಅನುಭವ. ಅವ್ರು ಹೇಳಿದ್ರು, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್ ಅಂದ್ರು. ಅದೊಂದು ವರ್ಡ್ ಬೇಕು. ಡಾಕ್ಟರ್ಗೆ ಸಂಪಾದನೆ ಮುಖ್ಯ ಅಲ್ಲ, ನನಗೆ ಸಿಕ್ಕಿದ್ರೆ ನಾನು ಏನೋ ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿದೆಯಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಹಾರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಇವತ್ತು. ಐ ಥಿಂಕ್ ಡಾಕ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಈಗ ಹೇಗ್ ಗೊತ್ತಾ, ಇವಾಗ 100% ನಿಮ್ಮ ಈ ಒಂದು ಉದ್ದೇಶ ತುಂಬಾ ಚೆನ್ನಾಗಿದೆ ಸರ್. ಈಗ ಅಲ್ಲಿ ಹೋದ ಮೇಲೆ, ಈಗ ಬಡವರು ಯಾರೋ ಹೋಗ್ತಾರೆ, ಅಲ್ಲಿ ಹೋದ ಬಳಿಕ ಅಲ್ಲಿ ಹೇಗಿರುತ್ತೆ ಆ ವಾತಾವರಣ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ನೀವು ಅದ್ರ ಬಗ್ಗೆ ಮಾತಾಡಿದೀರಾ ಅಂತ ಹೇಳಿ. ಇಲ್ಲಿ ಹೋಗಿ ನಾವು ರೆಡಿ ಇದೀವಿ ಅಂತಾರೆ, ಅಲ್ಲಿ ಹೋದಾಗ ನಡೆಸ್ಕೊಳ್ಳೋ ರೀತಿ ಕೆಲವು ಕಡೆ ಸಮಸ್ಯೆ ಮಾಡಿದ್ದೆಲ್ಲ ಇರುತ್ತೆ, ನಿಮ್ ಗಮನಕ್ಕೂ ಇರುತ್ತೆ. ಇಲ್ಲಿ ಹೇಗಿರ್ಬಹುದು? ಇಲ್ಲಿ ಖಂಡಿತ ಒಳ್ಳೆ ತರವಾಗಿರುತ್ತೆ ಅಂತ ನಂಗೆ ಗೊತ್ತು. ಯಾಕಂದ್ರೆ ನಾನು ನೋಡಿದ್ದೀನಿ. ಯಾಕಂದ್ರೆ ಬೇರೆ ಪೇಷಂಟ್ಸ್ ನೋಡೋ ರೀತಿನೂ ಅದೇ ತರನೇ ಇರುತ್ತೆ ಅಲ್ಲಿ. ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಸುಮ್ನೆ ಏನು ಮುಖಸ್ಥಿತಿಗೆ ಹೇಳೋದಲ್ಲ. ವೆನ್ ವಿ ಗೋ ದೇರ್ ವಿ ಕ್ಯಾನ್ ಸಿ. ನಾವು ಬೇರೆ ಪೇಷಂಟ್ಸ್ ನೋಡ್ತಾ ಇರ್ತೀವಿ, ಒಂದ್ಸತಿ ನಮ್ಮ ಯಾರೋ ಇದಾರೆ ಸರ್ ಬಂದು ನೋಡಿ ಅಂತ ನಾವೇ ಹೋಗಿ ವಾಲಂಟಿಯರ್ ನೋಡ್ಬಿಟ್ಟು ಬರ್ತೀವಿ. ದ ವೇ ದೇ ಟ್ರೀಟ್ ಎವ್ರಿಬಡಿ ಇಸ್ ಯೂನಿಕ್ ಆಗಿರುತ್ತೆ. ಈಗ ಅಣ್ಣವ್ರ ಕಾಲದಲ್ಲೂ ಕೂಡ ಇದೊಂದು ಪರಂಪರೆ ನಡ್ಕೊಂಡ್ ಬಂದಿದೆ. ಈ ಭಾಷೆಗೆ ಸಂಬಂಧಪಟ್ಟ ಬಂದಾಗ ಅಣ್ಣವರು ಗೋಕಾಕ್ ಚಳವಳಿ ಮಾಡಿದ್ದು, ಅದಾದ್ಮೇಲೆ ರೈತರಿಗೆ ಸಂಬಂಧಪಟ್ಟಂಗೆ ಹಾಲಿಗೆ ನಿಂತಿದ್ದು, ಜೊತೆಗೆ ಅದಾದ್ಮೇಲೆ ಕೂಡ ನೀವು ಕಂಟಿನ್ಯೂ ಮಾಡಿದ್ರಿ ನಂದಿನಿ ಸಂಬಂಧಪಟ್ಟಾಗೆ. ಆ ಲೆಗಸಿನ ಕಂಟಿನ್ಯೂ ಮಾಡ್ತಾ ಇರೋದು. ನಾವು ಸಮಾಜದಿಂದ ಅಭಿಮಾನಿಗಳನ್ನ ಇಷ್ಟು ತಗೊಂಡಿದೀವಿ, ಅಭಿಮಾನಿಗಳಿಗೆ ಏನಾದ್ರು ಕೊಡಬೇಕು ಅನ್ನೋದು, ಆ ಲೆಗಸಿನ ಕಂಟಿನ್ಯೂ ಇವತ್ತಿವರೆಗೂ ಮಾಡ್ಕೊಂಡ್ ಬಂದಿದ್ರ, ಅದೆಷ್ಟು ಜವಾಬ್ದಾರಿ ಅನ್ನೋದು? ಲೆಗಸಿ ನಾ ಕ್ಯಾರಿ ಮಾಡ್ತಿಲ್ಲ, ಎಲ್ಲ ಕೊಡ್ತಾ ಇದಾರೆ ಅಷ್ಟೇ. ನಾವ್ ಹೇಳ್ತೀವಿ ನಾ ಲೆಗಸಿ ಯಾರು ನಾನ್ ಮಾಡಕ್ಕೆ ಹೇಳಿ, ಮಾಡಕ್ಕಾಗುತ್ತಾ? ಎಲ್ಲರ ಆಶೀರ್ವಾದ ಬೇಕಾ, ಸಪೋರ್ಟ್ಸ್. ನಾ ಮಾಡ್ದೆ ಏನ್ ಮಾಡಿದೆ?
ಎಲ್ಲ ಏನೋ ಕೊಟ್ಟು ಅವಕಾಶ ಕೊಡ್ತಾ ಇದ್ರೆ ನಾವು ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ನಾ ಮಾಡ್ದೆ ಅಲ್ವೇ ಅಲ್ಲಮ್ಮ, ನಮ್ಮ ಕೈಲಿ ಮಾಡಿಸ್ತಾ ಇದಾರೆ ಅಷ್ಟೇ, ಅದೇ ಸತ್ಯ. ಏನಮ್ಮ ಖಂಡಿತ ಕೊಡ್ತೀವಮ್ಮ, ಅದೇ ಹೇಳ್ತಲ್ಲ ಸಿ ಪರ್ಸನ್ ಹೂ ಕ್ಯಾನ್ ಅಫೋರ್ಡ್ ಟು ಗಿವ್ ಅವ್ರು ಯೂಸ್ ಮಾಡಬೇಡಿ. ಅಫೋರ್ಡ್ ಯಾರ ಕೈಲಿ ಮಾಡೋಕ್ಕಲ್ಲ ಅವ್ರು ಕೊಟ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಯಾಕಂದ್ರೆ ಒಬ್ರಿಗೆ ಖಂಡಿತ ಈ ಕಾರ್ಡ್ ಬೆನಿಫಿಟ್ ಆಗದವ್ರ ಕೈಲಿಂದ ನಾವು ಕಿಸ್ಕೋಬಾರ್ದು, ಅದನ್ನ ಆ ಆಪರ್ಚುನಿಟಿ ಕಿಸ್ಕೋಬಾರ್ದು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಎಲ್ಲರಿಗಿದೆಯಮ್ಮ ಖಂಡಿತ. ಶಿವಣ್ಣ ಶಾರದಾ ಇಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ಶಿವಣ್ಣ. ನನ್ಗೆ ಅಂದ್ರೆ ಯೋರ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ ಇಸ್ ಇಮೆನ್ಸ್. ನನ್ಗೆ ಇಲ್ಲಿ ಫ್ಯಾಮಿಲಿ ಹೆಲ್ತ್ ಕಾರ್ಡ್ ನೋಡಿದಾಗ ಸಿನಿಮಾಗೂ ಒಂದು ಹೆಲ್ತ್ ಕಾರ್ಡ್ ಬೇಕು ನಿಮ್ಮಿಂದ ಅಂತ ಅನ್ಸುತ್ತೆ. ಅಟ್ 64 will you be bailing us out in the second half of 2026 ಅಂತ? ನಿಮ್ಮ ಡಾಕ್ಟರ್ ಟ್ರೀಟ್ಮೆಂಟ್ ನಿಮ್ಗಾಗಿದೆ, ಒಂಥರ ಸರ್ವೈವರ್ ಅಂತ ಹೇಳ್ತಿರಲ್ಲ, ಸಮಥಿಂಗ್ ಕಂಪೇರ್ಡ್ ಟು ಕನ್ನಡ ಇಂಡಸ್ಟ್ರಿನೂ ಅದೇ ತರ. ಇಟ್ ಇಸ್ ಡೌನ್ ಬಟ್ ಇಟ್ ವಿಲ್ ನಾಟ್ ಗಿವ್ ಅಪ್ ತರ. ಸೊ ಹಾಗೆ ನಿಮ್ಮ ಟ್ರೀಟ್ಮೆಂಟ್ ಕನ್ನಡ ಇಂಡಸ್ಟ್ರಿಗೆ ಸೆಕೆಂಡ್ ಹಾಫ್ ಆಫ್ 2026 ಖಂಡಿತ ಇದೆ. ಐ ಜಸ್ಟ್ ವಾಂಟೆಡ್ ಟು ನೋ ಹೌ ಸರ್ ಆಗುತ್ತೆ, ಯಾವ ರೀತಿ ನೋಡ್ಬೇಕು ಮುಂದೆ ನೋಡ್ತಾ ಗೊತ್ತಾಗುತ್ತೆ. ಅಟ್ 64 ಅಂದ್ರೆ ಟುಡೇ ಯು ಆರ್ ಕಮಾಂಡಿಂಗ್ 64 ಅಷ್ಟೇ. Just 64. Yeah. Many more years to go. ಶಿವಣ್ಣ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಶಿವಣ್ಣ. ನೀವು ಅಮೆರಿಕಾಗೆ ಟ್ರೀಟ್ಮೆಂಟ್ ಹೋಗಿದ್ದಾಗ ಒಂದಷ್ಟು ಚರ್ಚೆಗಳಾಗ್ತಿತ್ತು ಇಲ್ಲೂನು. ಯುವಕರಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ನಮ್ಮಲ್ಲಿ ಇರೋ ವೈದ್ಯಕೀಯ ಸೌಲಭ್ಯಗಳು ಇನ್ನೂ ಹೆಚ್ಚಾಗ್ಬೇಕು ಅನ್ನೋಂತ ಮಾತುಗಳಿದೆ. ಅದೆಲ್ಲ ಯೋಚನೆ ಮಾಡಿದ್ರ ಅವತ್ತು ಅಮೆರಿಕಾಗ ಹೋಗಿದ್ದಾಗ? ಇಲ್ಲಮ್ಮ, ಅವಾಗ ಪ್ರಾಮಿಸ್ ಗೊತ್ತಿಲ್ಲಮ್ಮ, ನಾವು ಓದೆ ಬ್ಲಾಂಕ್ ಆಗಿದೆ ಐ ವಾಸ್ ಟೋಟ್ಲಿ ಬ್ಲಾಂಕ್. ಅಂಡ್ ಏನು ಗೊತ್ತಮ್ಮ, ಅದಕ್ಕೆ ಮುಂಚೆ ನಮ್ಮ ಫ್ಯಾಮಿಲಿ ಆಗಿದ್ದು ನಮ್ಗೆ ನೋಡಿದ್ರೆ ನಾವು ನಮ್ಮ ತಂದೆ ತಾಯಿ ಎಲ್ಲರೂ ಇನ್ನೂ ತುಂಬ ವರ್ಷಗಳು ಇರ್ತಾರೆ ಅನ್ಕೊಳ್ತೀವಿ. ಇಲ್ಲ, ಅದು ಸತ್ಯ ಅಲ್ಲ. ಟೈಮ್ ಬಂದಾಗ ಹೋಗ್ತಾ ಇರ್ತೀವಿ, ಬಟ್ ಅದು ಅಪ್ಪು ಇದೆಲ್ಲ ಒಂದು ಏನಂತೀವಿ ಮೈಂಡ್ಲಿ ಬಂದಾಗ. ಆಮೇಲೆ ರೋಡ್ಸ್ ನೋಡ್ತೀವಿ, ಗಾಡಿಲಿ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಯಂಗ್ಸ್ಟರ್ಸ್ 16 ವರ್ಷದ ಹಾರ್ಟ್ ಅಟ್ಯಾಕು. ನಮಗೆ ಏನಿದು, ಯಾಕೆ, ಹೌ ಕ್ಯಾನ್ ಯು ಚೇಂಜ್? ಶಕ್ತಿಧಾಮನು ಹಂಗೆ ಆಗಿದ್ದು. ಯಾವುದೋ ಒಂದು ಇದ್ರಲ್ಲಿ ಹೋದಾಗ ಅಪ್ಪಾಜಿ ಯಾವುದೋ ಒಂದು ವಿಷನ್ ಬಂತು ಅವ್ರಿಗೆ, ನಮ್ಗೆ ಇದು ನೋಡ್ಬೇಕಾದ್ರೆ ದಾರ್ಲೇಬೇಕು, ಇಷ್ಟು ಚಿಕ್ಕ ಹುಡುಗರು ಹೊಂಟೋಗ್ತಾರಲ್ಲ, ಏನಿದು, ಯಾಕೆ ದೇವ್ರು, ಯಾಕೆ, ಏನು ಮಾಡ್ಬೋದು? ಬಟ್ ಎಲ್ಲ ಹುಡ್ಕೊಂಬರುತ್ತಮ್ಮ. ನಾನು ಪ್ಲಾನ್ ಮಾಡಿದ್ದಲ್ಲ, ಇದೆಲ್ಲ ನಂದಲ್ಲ ಸ್ಕ್ರೀನ್ ಪ್ಲೇ. ಯಾರೋ ಒಂದು ಸ್ಕ್ರೀನ್ ಪ್ಲೇ ಅವರು ಕೊಟ್ಟಿದ್ರೆ, ಆ ಸ್ಕ್ರೀನ್ ಪ್ಲೇ ನನ್ನ ಮೈಂಡ್ ಬಂದು ನಾ ಆ್ಯಕ್ಟ್ ಮಾಡ್ತೀನಿ ಅಷ್ಟೇ. ಇದ್ರಲ್ಲಿ ನಾವು ನಟ ಅಷ್ಟೇ. ನನ್ನ ಕೈಲಿ ಮಾಡ್ತಾ ಇದ್ದು ಒಳ್ಳೆ ರೀತಿಯಲ್ಲಿ ಅದು ಕನ್ವರ್ಟ್ ಆಗ್ತಾ ಇದೆ, ಈ ಕಾರ್ಡ್ ಮೂಲಕ ಕನ್ವರ್ಟ್ ಆಗ್ತಾ ಇದೆ. ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಲಿ, ಚೆನ್ನಾಗಿ ಆಗಲಿ ಅಂತ ಕೇಳ್ತಿರೋದು. ಅದಕ್ಕೋಸ್ಕರ ನಮ್ಮ ಕರ್ತವ್ಯ ಏನು, ಈ ಕಾರ್ಡ್ ಸಿಕ್ಕಿದಾಗ ನಿಮ್ಗೆ ನಿಜವಾಗ್ಲೂ ಬೇಕಾದಾಗ ಉಪಯೋಗಿಸಿ, ನೀವು ಅಫೋರ್ಡ್ ಆಗಿದ್ದಾಗ ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಸಾಧ್ಯನೋ ಅದು ಕೊಟ್ಬಿಡಿ ಅಂತ ಹೇಳೋದು ಅಷ್ಟೇ. ಎಲ್ಲ ಗಿವ್ ಅಂಡ್ ಟೇಕ್ ಅಷ್ಟೇ, ಇಂಟರ್ ಡಿಪೆಂಡೆನ್ಸ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.